ಕುರ್ಚಿ ಕಾಳಗದ ವಿಚಾರದಲ್ಲಿ ರಣ ರೋಚಕ ಕ್ಲೈಮ್ಯಾಕ್ಸ್ ಕಾದಿದ್ಯಾ ಅನ್ನುವ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ದೆಹಲಿಯಿಂದ ಸಂದೇಶವನ್ನ ಹೊತ್ತುಕೊಂಡು ಬರ್ತಾ ಇದ್ದಾರೆ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಏನು ಆ ಸಂದೇಶ ಅನ್ನೋದೇ ಸದ್ಯಕ್ಕಿರುವಂತಹ ಕುತೂಹಲ. ಆ ಮೆಸೇಜ್ ಅನ್ನ ಕಳಿಸಿದ್ದಾರಂತೆ ಸೋನಿಯಾ ಗಾಂಧಿ ಹಾಗೆ ರಾಹುಲ್ ಗಾಂಧಿ ಅಂತ ಕೂಡ ಹೇಳಲಾಗ್ತಾ ಇದೆ. ಇವತ್ತು ಸಂಜೆ ಬೆಂಗಳೂರಿಗೆ ಲ್ಯಾಂಡ್ ಆಗ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಡಿಕೆ ಶಿವಕುಮಾರ್ ಅವರ ಜೊತೆ ಮಹತ್ವದ ಸಭೆಯನ್ನು ನಡೆಸಲಿದ್ದಾರೆ. ಆ ಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಮತ್ತೆ ಸೋನಿಯಾ ಗಾಂಧಿ ಅವರು ಕಳಿಸಿರುವಂತಹ ಸಂದೇಶವನ್ನ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಇದೆ. ಹಾಗಾದ್ರೆ ಆ ಸಂದೇಶ ಏನು ಅನ್ನೋದು ಈಗಿರುವಂತಹ ಕುತೂಹಲ. ಅಧಿವೇಶನ ಮುಗಿದ ಬಳಿಕ ಕ್ಲೈಮ್ಯಾಕ್ಸ್ಗೆ ಹೋಗುತ್ತೆ ಅಂತ ಅನೇಕ ಜನ ವಿಶ್ಲೇಷಕರು ಕೂಡ ಹೇಳ್ತಾ ಇದ್ರು. ಆ ಸಮಯ ಬಂದಿದ್ಯಾ? ಹಾಗಾದ್ರೆ ಕುರ್ಚಿ ಕದನ ಡೆಲ್ಲಿಗೆ ಹೋಗೋದು ಬೇಡ, ಬೆಂಗಳೂರಲ್ಲೇ ಬಗೆಹರಿಯುತ್ತಾ ಅನ್ನೋದು ಈಗಿರುವಂತ ಪ್ರಶ್ನೆ. ಬೆಂಗಳೂರಿಗೆ ಬರ್ತಾರೆ, ಹೈಕಮಾಂಡೇ ಬರ್ತಾ ಇದೆ ಬೆಂಗಳೂರಿಗೆ. ನೋಡಿ, ಸದಾಶಿವನಗರ ಮನೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಚರ್ಚೆಯನ್ನು ನಡೆಸಲಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಸಂಧಾನ ಸೂತ್ರವನ್ನೇನಾದರೂ ರೂಪಿಸಿದ್ರ? ಆ ಸಂಧಾನ ಸೂತ್ರದ ಸಂದೇಶವನ್ನೇನಾದರೂ ಡಿಕೆ ಶಿವಕುಮಾರ್ ಅವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಡ್ತಾರ? ನಾನು ನಂದು ಅಂದವರಿಗೆ ಖರ್ಗೆ ಪರೋಕ್ಷವಾಗಿ ವಾರ್ನಿಂಗ್ ಕೊಡ್ತಾರ? ನಾನೇ ಅಧಿಕಾರಕ್ಕೆ ತಂದಿದ್ದು, ಪಕ್ಷ ಸಂಘಟಿಸಿದ್ದು ನಾನೇ ಅಂತ ಟಾಂಗ್ ನೀಡಿದ್ದಾರೆ ಖರ್ಗೆ ಅವರು. ಪರೋಕ್ಷ ಹೇಳಿಕೆ ಬೆನ್ನಲ್ಲೇ ಡಿಕೆ ಜೊತೆ ಮೀಟಿಂಗ್ ಫಿಕ್ಸ್ ಆಗಿದೆ. ಎಲ್ಲದಲ್ಲೇನೋ ಹೈಕಮಾಂಡ್ ಮಾಡಿದಾರೆ, ಗೊಂದಲ ಅವರೇ ಇಲ್ಲೇ ಲೋಕಲ್ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ. ಅವರೆಲ್ಲ ಮಾಡಬೇಕು. ಎಲ್ಲಕ್ಕ ನೀವು ಹೈಕಮಾಂಡ್ ಅಂತ ಹೇಳಿದ್ರೆ ಹೆಂಗೆ? ನೀವು ಇಲ್ಲಿ ಆಗ್ತಕ್ಕಂಥದನ್ನ ಲೋಕಲ್ ಲೀಡರು ಸೆಟಲ್ ಮಾಡ್ಕೋಬೇಕು. ಅದನ್ನ ಒಂದು. ಆಮೇಲೆ ಪಕ್ಷ ಎಲ್ಲರೂ ಕಟ್ಟಿದ್ದು, ಯಾರೋ ನಾನ್ ಕಟ್ಟಿನಿ ಅಂತಿಲ್ಲ. ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ಕಟ್ಟರು. ಕಾಂಗ್ರೆಸ್ ಯಾವಾಗಲೂ ಕೂಡ ಯಾರೇ ಲೀಡರ್ ಬಂದ್ರು ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಯಾರು ನನ್ನಿಂದಾಗಿದೆ ಅಂತ ಯಾರು ಹೇಳಬಾರದು. ಮತ್ತು ಕೆಲವು ಕಾರ್ಯಕರ್ತರನ್ನು ಯಾರು ಹೇಳ್ತಾರೆ ಇವ್ರು ಕಟ್ಟಾರೆ ಅವ್ರು ಕಟ್ಟಾರೆ ಅನ್ನೋದು ಅದು ಬಿಟ್ಟು ಬಿಡಬೇಕು. ಈ ಜಗತ್ತಿನಾಗ ಪಾರ್ಟಿ ಅಂದ್ಮೇಲೆ ಎಲ್ಲರೂ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಏನಾಗಬಹುದು? ಯಾವ ಸಂದೇಶವನ್ನ ಹೊತ್ತು ಬರ್ತಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು? ಅದೇನಿದು ಸೆಷನ್ ಮುಗಿತಾ ಇದ್ದಂತೆ ಅಚಾನಕ್ ಆಗಿ ಹೈಕಮಾಂಡ್ ಬೆಂಗಳೂರಿಗೆ ಬರ್ತಾ ಇರೋದು, ಇಲ್ಲೇ ಎಲ್ಲವೂ ಕೂಡ ಇತ್ಯರ್ಥ ಆಗುತ್ತೆ, ಏನಾಗುತ್ತೆ ಬಸವರಾಜ್? ಬಹಳ ಕುತೂಹಲ ಇದೆ. ನಾಗೇಂದ್ರ ಬಾಬು, ಬಹಳ ಪ್ರಮುಖವಾಗಿ ಅಧಿವೇಶನ ಮುಗಿಲಿ ಅನ್ನುವಂಥದ್ದು ಎಲ್ಲರ ಒತ್ತಾಸೆ ಹೈಕಮಾಂಡ್ ನಾಯಕರದ್ದು ಇತ್ತು. ಸಂಸತ್ ಅಧಿವೇಶನದಲ್ಲೂ ಕೂಡ ಅವರು ಕೂಡ ಬ್ಯುಸಿ ಆಗಿದ್ರು ಮತ್ತು ಬೆಳಗಾವಿ ಅಧಿವೇಶನವನ್ನು ಕೂಡ ರಾಜ್ಯದಲ್ಲಿ ಕರೆಯಲಾಗಿತ್ತು. ಆದ್ರಿಂದ ಎರಡೂ ಅಧಿವೇಶನದ ಹೊತ್ತಲ್ಲಿ ಗೊಂದಲ ಬೇಡ ಅನ್ನುವಂಥದ್ದು ಹೈಕಮಾಂಡ್ ಇಚ್ಛಾಶಕ್ತಿ ಆಗಿತ್ತು. ಇನ್ನು ಎಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕದವರು, ಬೆಂಗಳೂರಲ್ಲಿ ವಾಸ್ತವ್ಯವನ್ನು ಹೂಡ್ತಾರೆ. ದೆಹಲಿಯಲ್ಲಿ ಏನು ಕೆಲಸ ಇಲ್ಲದೆ ಇದ್ದಾಗ ಬೆಂಗಳೂರಿಗೆ ಬರೋದು ಸರ್ವೇ ಸಾಮಾನ್ಯ. ಈಗ ಅಧಿವೇಶನ ಮುಗಿಸಿ ಅವರು ಬೆಂಗಳೂರಿಗೆ ವಾಪಸ್ ಆಗ್ತಾ ಇರ್ತಕ್ಕಂಥದ್ದು ಬಹಳ ಪ್ರಮುಖ. ಮತ್ತು ಕುರ್ಚಿ ಜಟಾಪಟಿ ನಡೀತಿರತಕ್ಕಂಥ ಸಂದರ್ಭದಲ್ಲಿ ಬೆಂಗಳೂರಿಗೆ ಬರ್ತಾ ಇರತಕ್ಕಂಥದ್ದು ಮತ್ತು ಈಗಾಗಲೇ ಡಿಸಿಎಂ ಸಿಎಂ ಅವರು ಕೂಡ ಹೈಕಮಾಂಡ್ ನಿಂದ ಸಂದೇಶ ಬರಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಕಾದ್ಕೊಂಡು ಕೂತ್ಕೊಂಡಿದ್ದಾರೆ. ಆದ್ರೆ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಭೇಟಿ ಆಗುವಂತ ಸಾಧ್ಯತೆಗಳು ದಟ್ಟವಾಗ್ತಾ ಇದ್ದಾವೆ. ಯಾಕಂದ್ರೆ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹೇರ್ತಾ ಇರತಕ್ಕಂಥದ್ದು ಡಿಕೆ ಶಿವಕುಮಾರ್ ಅವರು. ಆದಷ್ಟು ಶೀಘ್ರವಾಗಿ ನನಗೆ ಅಧಿಕಾರ ಹಸ್ತಾಂತರ ಆಗಲಿ ಅನ್ನುವಂಥದ್ದು ಅವರ ಮಹದಾಸೆ. ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಈ ಇಚ್ಛಾಶಕ್ತಿಯನ್ನು ಇಟ್ಕೊಂಡಿದ್ರೆ ಹೈಕಮಾಂಡ್ ಕರೆದ್ರೆ ನಾನು ಕೂಡ ಭೇಟಿಗೆ ಹೋಗ್ತೇನೆ ಅನ್ನೋ ಮಾತನ್ನ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ಹೀಗಾಗಿ ಹೈಕಮಾಂಡ್ ಯಾವ ನಿರ್ಧಾರ ಮಾಡುತ್ತೆ ಅನ್ನುವಂಥದ್ದು ಈಗಾಗಲೇ ದೆಹಲಿಯಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ಕರ್ನಾಟಕದ ವಿಚಾರವಾಗಿ ನಡೆದಿರತಕ್ಕಂಥದ್ದು. ಅದರಲ್ಲೂ ಬಹಳ ಪ್ರಮುಖವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ರಾಜ್ಯದವರಾಗಿರೋದ್ರಿಂದ ಇದನ್ನ ಮುಂದಾಳತ್ವದಲ್ಲಿ ಅವರೇ ವಹಿಸಿಕೊಂಡು ಬಗೆಹರಿಸ್ತಾ ಇದ್ದಾರೆ ಅನ್ನುವಂಥದ್ದು ಮಾತುಗಳಿದ್ದಾವೆ. ಮತ್ತು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರಿಗೆ ಬೇಕಾಗಿರತಕ್ಕಂಥ ಎಲ್ಲಾ ಇನ್ಪುಟ್ಸ್ ಗಳನ್ನು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಕೊಟ್ಟಿರ್ತಕ್ಕಂಥದ್ದು ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಕೂಡ ಕೊಟ್ಟಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಒಂದು ನಿರ್ಧಾರ ಆಗಬೇಕಾಗಿದೆ. ಆದ್ರೆ ನಿರ್ಧಾರ ಯಾವತ್ತು ಅನ್ನುವಂಥದ್ದು ಇನ್ನೂ ಯಕ್ಷ ಪ್ರಶ್ನೆ ಆಗಿರತಕ್ಕಂಥದ್ದು. ಅಧಿವೇಶನ ಮುಗಿದ ತಕ್ಷಣ ಕರೀತಾರೆ ಅನ್ನುವಂಥದ್ದಿತ್ತು. ಆದ್ರೆ ಈ ವಾರದಲ್ಲಿ ಹೋಗಬಹುದಿತ್ತು ಸೋಮವಾರ ಮಂಗಳವಾರದ ಮೇಲೆ. ಆದ್ರೆ ರಾಹುಲ್ ಗಾಂಧಿ ಅವರು ದೆಹಲಿಯಲ್ಲಿ ಇಲ್ಲ ಅನ್ನುವಂಥದ್ದು ಮಾಹಿತಿಗಳಿದ್ದಾವೆ. ಆದ್ರಿಂದ ಡಿಸೆಂಬರ್ ಕೊನೆ ವಾರಕ್ಕೆ ಸಿಎಂ ಹಾಗೂ ಡಿಸಿಎಂಗೆ ಬುಲಾವ್ ಕೊಡುವ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದ್ದಾವೆ. ಆದ್ರಿಂದ ಈ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಆಗಮಿಸಿದ ಕಾರಣಕ್ಕಾಗಿ ಒಂದಷ್ಟು ಮಾಹಿತಿಯನ್ನ ತೆಗೆದುಕೊಳ್ಳುವಂತ ಕೆಲಸವನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ತಾರೆ ಅನ್ನುವಂಥದ್ದು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲೆ ಒತ್ತಡ
ತರುವಂತ ಕೆಲಸವನ್ನ ಮಾಡ್ತಾರೆ. ಆದಷ್ಟು ಶೀಘ್ರ ಅಂದ್ರೆ ಡಿಸೆಂಬರ್ ಕೊನೆ ವಾರದೊಳಗಡೆ ನನಗೊಂದು ರಿಸಲ್ಟ್ ಅನ್ನ ಕೊಡಿ, ಎಸ್ ಆರ್ ನೋ ಅನ್ನುವಂತ ಒಂದಷ್ಟು ಚರ್ಚೆಯನ್ನು ಮಾಡುವಂತ ಸಾಧ್ಯತೆಗಳಿದಾವೆ. ಯಾಕಂದ್ರೆ ಎಲ್ಲವೂ ಕೂಡ ನಿಮ್ಮ ಕಣ್ಮುಂದೆ ಆಗಿರ್ತಕ್ಕಂಥದ್ದು, ಎಲ್ಲವೂ ಕೂಡ ಒಪ್ಪಂದಗಳು ನಿಮ್ಗೆ ಗೊತ್ತಿರತಕ್ಕಂಥದ್ದು. ಅದರಿಂದ ಇನ್ನಷ್ಟು ದಿನ ಸತಾಯಿಸ್ತೀರಿ, ಸಾಧ್ಯವಾದಷ್ಟು ಬೇಗ ಕೊಟ್ಟರೆ ನಾನು ಉತ್ತಮವಾದಂತಹ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತೇನೆ ಅನ್ನುವಂಥದ್ದು ಇಚ್ಛಾಶಕ್ತಿ ಡಿ ಕೆ ಶಿವಕುಮಾರ್ ಅವ್ರದ್ದು ಇರ್ತಕ್ಕಂಥದ್ದು. ಆದ್ರೆ ನಾಯಕತ್ವವನ್ನು ಏಕಾಏಕಿ ಬದಲಿಸಿದ್ದೇ ಆದಲ್ಲಿ ಆಗ್ತಕ್ಕಂಥ ಪರಿಣಾಮಗಳು ಏನು ಅನ್ನುವಂಥದ್ದು ಲೆಕ್ಕಾಚಾರದಲ್ಲಿ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಚಿಂತನೆ ನಡೆಸಿರೋದ್ರಿಂದ ಸಮಯ ಈಗ ಇದೆಯಾ ಇಲ್ವಾ, ಮುಂದೆ ಯಾವತ್ತು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನುವಂತ ಒಂದಷ್ಟು ಮೀನಾಮೇಷವನ್ನ ಕಾಂಗ್ರೆಸ್ ಹೈಕಮಾಂಡ್ ಎಣಿಸ್ತಾ ಇದೆ. ಆದ್ರಿಂದ ಯಾವಾಗ ಕಾಂಗ್ರೆಸ್ ಹೈಕಮಾಂಡ್ ಇಬ್ಬರನ್ನು ಕರೆದು ಮಾತನಾಡ್ತಾರೆ ಅನ್ನುವಂತ ಚರ್ಚೆಗಳು ಇರೋದ್ರ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಆಗಮಿಸ್ತಾ ಇದ್ದಾರೆ. ಒಂದು ಸೂಕ್ತವಾದಂತಹ ಭರವಸೆಯನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಕೊಡುವಂತ ಸಾಧ್ಯತೆ ಇದಾವೆ. ಡಿಸೆಂಬರ್ ಕೊನೆ ವಾರದಲ್ಲಿ ಕರಿತೇವೆ ಅನ್ನುವಂತ ಒಂದು ಭರವಸೆಯನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಡುವ ಸಾಧ್ಯತೆ. ಬಸವರಾಜ್, ಈಗ ನೋಡಿ, ಒಂದು ಏನ್ ಎಕ್ಸ್ಪೆಕ್ಟ್ ಇಟ್ಕೊಬಹುದು ಅಂತಂದ್ರೆ, ಏನ್ ನಿರೀಕ್ಷೆ ಮಾಡಬಹುದು ಅಂತಂದ್ರೆ ಎರಡು. ಒಂದು, ಆಯ್ತು ಹೈಕಮಾಂಡ್ ಹೇಳಿದರೆ ನೀವೇ ಸಿಎಂ ಆಗಿ ಅಂತೇಳಿ, ಅಥವಾ ಇಲ್ಲ ನೀವು ಸೈಲೆಂಟ್ ಆಗಿರ್ಬೇಕು, ಇನ್ನು ಸ್ವಲ್ಪ ದಿವಸ ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಮಾಡ್ತಾರೆ ಅಂತೇಳಿ. ಏನ್ ನಿರೀಕ್ಷೆ ಇಟ್ಕೋಬಹುದು ಈ ಎರಡು ಸಂದೇಶದಲ್ಲಿ? ಖಂಡಿತ ಈ ಎರಡು ಸಂದೇಶದಲ್ಲಿ ಒಂದು ಸಂದೇಶ ಇದ್ದೇ ಇರುತ್ತೆ ನಾಗೇಂದ್ರ ಬಾಬು. ಆದ್ರೆ ಎರಡು ಸಂದೇಶಕ್ಕೆ ಯಾವ ತರ ರಿಯಾಕ್ಟ್ ಆಗುತ್ತೆ ಅನ್ನೋದು ಬಹಳ ಪ್ರಮುಖ ಆಗಿರ್ತಕ್ಕಂಥದ್ದು. ಒಂದು, ಅಧಿಕಾರ ವಹಿಸಿಕೊಳ್ಳಿ ಅನ್ನುವಂಥದ್ದಾದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಸಂದೇಶ ಕೊಟ್ರೆ, ಸಿದ್ದರಾಮಯ್ಯ ಬಣ ಅಥವಾ ಸಿದ್ದರಾಮಯ್ಯ ಬೆಂಬಲಿತರು ಯಾವ ರೀತಿಯಾದಂತ ರಿಯಾಕ್ಟ್ ಮಾಡ್ತಾರೆ ಅನ್ನುವಂಥದ್ದು ಒಂದು ಬಹಳ ಪ್ರಶ್ನೆ. ಆದ್ರೆ ಇವರೇ ಕಂಟಿನ್ಯೂ ಆಗಲಿ, ಸಿದ್ದರಾಮಯ್ಯ ಅವರು ಸದ್ಯದ ಮಟ್ಟಿಗೆ ನೀವು ಸೈಲೆಂಟ್ ಆಗಿರಿ ಅನ್ನುವಂಥದ್ದಾದ್ರೆ ಡಿ ಕೆ ಶಿವಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಯಾವ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಬಹಳ ಪ್ರಶ್ನೆ. ಯಾಕಂದ್ರೆ ಹೈಕಮಾಂಡ್ ಮಾತನ್ನ ಮೀರೋ ಆಗಿಲ್ಲ. ಇಷ್ಟೊಂದು ವರ್ಷ ದುಡಿದ ಕಾರ ಈಗ ಅದನ್ನ ಕೈ ಬಿಟ್ಟು ಕೂರೋ ಪರಿಸ್ಥಿತಿ ಡಿ ಕೆ ಶಿವಕುಮಾರ್ ಅವರು ಇಲ್ಲ. ಆದ್ರಿಂದ ಒಂದಷ್ಟು ಸೈಲೆಂಟ್ ಆಗಬಹುದು. ಆದ್ರೆ ಅದನ್ನ ಸೈಲೆಂಟ್ ಆಗಿದೆ ಅನ್ನುವಂತ ಲೆಕ್ಕಾಚಾರದಲ್ಲಿಯೂ ಕೂಡ ಒಂದಷ್ಟು ಸಂದೇಶಗಳನ್ನು ಕಾಂಗ್ರೆಸ್ ಹೈಕಮಾಂಡ್ ಕಳಿಸಬಹುದು. ಒಂದು, ಶಾಸಕರ ಮೂಲಕ ನಿಯೋಗಗಳನ್ನು ಕಳಿಸೋದಾಗಬಹುದು, ಅಥವಾ ಶಾಸಕರನ್ನ ಒಂದುಗೂಡಿಸುವಂತದ್ದಾಗಬಹುದು, ಅಥವಾ ಶಾಸಕರನ್ನೇ ಕರೆದುಕೊಂಡು ದೆಹಲಿಯಲ್ಲಿ ಪೆರೇಡ್ ಮಾಡಿಸುವಂತ ಕೆಲಸಗಳಾಗಬಹುದು. ಅವು ಮುಂದಿನ ದಿನಗಳಲ್ಲಿ ಆಗ್ತವೆ. ಆದ್ರೆ ಸದ್ಯಕ್ಕೆ ನಾವೆಲ್ಲ ಒಂದಾಗಿದ್ದೇವೆ, ಸಮನ್ವಯದಿಂದ ಇದೆ ಅನ್ನುವಂತ ಸಂದೇಶವನ್ನ ಕಾಂಗ್ರೆಸ್ ಹೈಕಮಾಂಡ್ಗೆ ರವಾನಿಸುವಂತ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾರೆ. ನೀವು ಗಮನಿಸಿರಬಹುದು, ಸಿದ್ದರಾಮಯ್ಯ ಬೆಂಬಲಿತ ಸಚಿವರು ಯಾರ್ಯಾರು ಇದ್ದಾರೆ, ಅವರು ಬೆನ್ನಿಗೆ ನಿಂತಿರ್ತಕ್ಕಂಥ ಸಚಿವರನ್ನ, ಶಾಸಕರನ್ನ ಭೇಟಿ ಮಾಡುವಂತ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಮತ್ತು ಸಿದ್ದರಾಮಯ್ಯ ಪರವಾಗಿ ನಾನಿದ್ದೇನೆ ಅನ್ನೋ ಮಾತನ್ನು ಕೂಡ ಇವತ್ತು ಬೆಳಗ್ಗೆ ಹೇಳ್ತಾ ಇದ್ದು, ಅದನ್ನೆಲ್ಲವನ್ನು ಕೂಡ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅಧಿಕಾರ ಹಂಚಿಕೆ ಮಾಡ್ಕೊಳ್ಳೋಣ, ಎಲ್ಲರೂ ನನ್ನ ಪರವಾಗಿ. ಓಕೆ, ಥ್ಯಾಂಕ್ ಯು ಬಸವರಾಜ್. ಕುರ್ಚಿ ಕಾಳಗದ ವಿಚಾರದಲ್ಲಿ ರಣ ರೋಚಕ ಕ್ಲೈಮ್ಯಾಕ್ಸ್ ಕಾದಿದ್ಯಾ ಅನ್ನುವ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ದೆಹಲಿಯಿಂದ ಸಂದೇಶವನ್ನ ಹೊತ್ತುಕೊಂಡು ಬರ್ತಾ ಇದ್ದಾರೆ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಏನು ಆ ಸಂದೇಶ ಅನ್ನೋದೇ ಸದ್ಯಕ್ಕಿರುವಂತ ಕುತೂಹಲ. ಆ ಮೆಸೇಜ್ ಅನ್ನ ಕಳಿಸಿದ್ದಾರಂತೆ ಸೋನಿಯಾ ಗಾಂಧಿ ಹಾಗೆ ರಾಹುಲ್ ಗಾಂಧಿ ಅಂತ ಕೂಡ ಹೇಳಲಾಗ್ತಾ ಇದೆ. ಇವತ್ತು ಸಂಜೆ ಬೆಂಗಳೂರಿಗೆ ಲ್ಯಾಂಡ್ ಆಗ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಡಿ ಕೆ ಶಿವಕುಮಾರ್ ಅವರ ಜೊತೆ ಮಹತ್ವದ ಸಭೆಯನ್ನು ನಡೆಸಲಿದ್ದಾರೆ. ಆ ಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಮತ್ತೆ ಸೋನಿಯಾ ಗಾಂಧಿ ಅವರು ಕಳಿಸಿರುವಂತಹ ಸಂದೇಶವನ್ನ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಇದೆ. ಹಾಗಾದ್ರೆ ಆ ಸಂದೇಶ ಏನು ಅನ್ನೋದು ಈಗಿರುವಂತ ಕುತೂಹಲ. ಅಧಿವೇಶನ ಮುಗಿದ ಬಳಿಕ ಕ್ಲೈಮ್ಯಾಕ್ಸ್ಗೆ ಹೋಗುತ್ತೆ ಅಂತ ಅನೇಕ ಜನ ವಿಶ್ಲೇಷಕರು ಕೂಡ ಹೇಳ್ತಾ ಇದ್ರು. ಆ ಸಮಯ ಬಂದಿದ್ಯಾ? ಹಾಗಾದ್ರೆ ಕುರ್ಚಿ ಕದನ ಡೆಲ್ಲಿಗೆ ಹೋಗೋದು ಬೇಡ, ಬೆಂಗಳೂರಲ್ಲೇ ಬಗೆಹರಿಯುತ್ತಾ ಅನ್ನೋದು ಈಗಿರುವಂತ ಪ್ರಶ್ನೆ. ಬೆಂಗಳೂರಿಗೆ ಬರ್ತಾರೆ, ಹೈಕಮಾಂಡೇ ಬರ್ತಾ ಇದೆ ಬೆಂಗಳೂರಿಗೆ. ನೋಡಿ, ಸದಾಶಿವನಗರ ಮನೆಯಲ್ಲಿ ಡಿ ಕೆ ಶಿವಕುಮಾರ್ ಜೊತೆಯಲ್ಲಿ ಚರ್ಚೆಯನ್ನು ನಡೆಸಲಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಸಂಧಾನ ಸೂತ್ರವನ್ನೇನಾದರೂ ರೂಪಿಸಿದ್ರ? ಆ ಸಂಧಾನ ಸೂತ್ರದ ಸಂದೇಶವನ್ನೇನಾದರೂ ಡಿ ಕೆ ಶಿವಕುಮಾರ್ ಅವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಡ್ತಾರ? ನಾನು ನಂದು ಅಂದವರಿಗೆ ಖರ್ಗೆ ಪರೋಕ್ಷವಾಗಿ ವಾರ್ನಿಂಗ್ ಕೊಡ್ತಾರ? ನಾನೇ ಅಧಿಕಾರಕ್ಕೆ ತಂದಿದ್ದು, ಪಕ್ಷ ಸಂಘಟಿಸಿದ್ದು ನಾನೇ ಅಂತ ಟಾಂಗ್ ನೀಡಿದ್ದಾರೆ ಖರ್ಗೆ ಅವರು. ಪರೋಕ್ಷ ಹೇಳಿಕೆ ಬೆನ್ನಲ್ಲೇ ಡಿಕೆಶಿ ಜೊತೆ ಮೀಟಿಂಗ್ ಫಿಕ್ಸ್ ಆಗಿದೆ. ಎಲ್ಲದಲ್ಲೇನೋ ಹೈಕಮಾಂಡ್ ಮಾಡಿದಾರ ಗೊಂದಲ. ಅವರೇ ಇಲ್ಲೇ ಲೋಕಲ್ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ. ಅವರೆಲ್ಲ ಮಾಡಬೇಕು. ಎಲ್ಲಕ್ಕ ನೀವು ಹೈಕಮಾಂಡ್ ಅಂತ ಹೇಳಿದ್ರೆ ಹೆಂಗೆ? ನೀವು ಇಲ್ಲಿ ಆಗ್ತಕ್ಕಂಥದನ್ನ ಲೋಕಲ್ ಲೀಡರು ಸೆಟಲ್ ಮಾಡ್ಕೋಬೇಕು. ಅದನ್ನ ಒಂದು. ಆಮೇಲೆ ಪಕ್ಷ ಎಲ್ಲರೂ ಕಟ್ಟಿದ್ದು, ಯಾರೋ ನಾನ್ ಕಟ್ಟಿನಿ ಅಂತಿಲ್ಲ. ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ಕಟ್ಟರು. ಕಾಂಗ್ರೆಸ್ ಯಾವಾಗಲೂ ಕೂಡ ಯಾರೇ ಲೀಡರ್ ಬಂದ್ರು ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಯಾರು ನನ್ನಿಂದಾಗಿದೆ ಅಂತ ಯಾರು ಹೇಳಬಾರದು. ಮತ್ತು ಕೆಲವು ಕಾರ್ಯಕರ್ತರನ್ನು ಯಾರು ಹೇಳ್ತಾರೆ ಇವ್ರು ಕಟ್ಟಾರೆ ಅವ್ರು ಕಟ್ಟಾರೆ ಅನ್ನೋದು ಅದು ಬಿಟ್ಟು ಬಿಡಬೇಕು. ಈ ಜಗತ್ತಿನಾಗ
ಪಾರ್ಟಿ ಅಂದ್ಮೇಲೆ ಎಲ್ಲರೂ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಏನಾಗಬಹುದು, ಯಾವ ಸಂದೇಶವನ್ನ ಹೊತ್ತು ಬರ್ತಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು? ಅದೇನಿದು ಸೆಷನ್ ಮುಗಿತಾ ಇದ್ದಂತೆ ಅಚಾನಕ್ ಆಗಿ ಹೈಕಮಾಂಡ್ ಬೆಂಗಳೂರಿಗೆ ಬರ್ತಾ ಇರೋದು, ಇಲ್ಲೇ ಎಲ್ಲವೂ ಕೂಡ ಇತ್ಯರ್ಥ ಆಗುತ್ತೆ, ಏನಾಗುತ್ತೆ ಬಸವರಾಜ್? ಬಹಳ ಕುತೂಹಲ ಇದೆ. ನಾಗೇಂದ್ರ ಬಾಬು, ಬಹಳ ಪ್ರಮುಖವಾಗಿ ಅಧಿವೇಶನ ಮುಗಿಲಿ ಅನ್ನುವಂಥದ್ದು ಎಲ್ಲರ ಒತ್ತಾಸೆ ಹೈಕಮಾಂಡ್ ನಾಯಕರದ್ದು ಇತ್ತು. ಸಂಸತ್ ಅಧಿವೇಶನದಲ್ಲೂ ಕೂಡ ಅವರು ಕೂಡ ಬ್ಯುಸಿ ಆಗಿದ್ರು ಮತ್ತು ಬೆಳಗಾವಿ ಅಧಿವೇಶನವನ್ನು ಕೂಡ ರಾಜ್ಯದಲ್ಲಿ ಕರೆಯಲಾಗಿತ್ತು. ಆದ್ರಿಂದ ಈ ಎರಡೂ ಅಧಿವೇಶನದ ಹೊತ್ತಲ್ಲಿ ಗೊಂದಲ ಬೇಡ ಅನ್ನುವಂಥದ್ದು ಹೈಕಮಾಂಡ್ ಇಚ್ಛಾಶಕ್ತಿ ಆಗಿತ್ತು. ಇನ್ನು ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕದವರು ಬೆಂಗಳೂರಲ್ಲೇ ವಾಸ್ತವ್ಯವನ್ನು ಹೂಡ್ತಾರೆ. ದೆಹಲಿಯಲ್ಲಿ ಏನು ಕೆಲಸ ಇಲ್ಲದೆ ಇದ್ದಾಗ ಬೆಂಗಳೂರಿಗೆ ಬರೋದು ಸರ್ವೇ ಸಾಮಾನ್ಯ. ಆದ್ರೆ ಈಗ ಅಧಿವೇಶನ ಮುಗಿಸಿ ಅವರು ಬೆಂಗಳೂರಿಗೆ ವಾಪಸ್ ಆಗ್ತಾ ಇರ್ತಕ್ಕಂಥದ್ದು ಬಹಳ ಪ್ರಮುಖ ಮತ್ತು ಕುರ್ಚಿ ಜಟಾಪಟಿ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಬೆಂಗಳೂರಿಗೆ ಬರ್ತಾ ಇರ್ತಕ್ಕಂಥದ್ದು ಮತ್ತು ಈಗಾಗಲೇ ಡಿಸಿಎಂ ಸಿಎಂ ಅವರು ಕೂಡ ಹೈಕಮಾಂಡ್ ನಿಂದ ಸಂದೇಶ ಬರಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ ಕಾದ್ಕೊಂಡು ಕೂತ್ಕೊಂಡಿದ್ದಾರೆ. ಆದ್ರೆ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಭೇಟಿ ಆಗುವಂತ ಸಾಧ್ಯತೆಗಳು ದಟ್ಟವಾಗ್ತಾ ಇದಾವೆ. ಯಾಕಂದ್ರೆ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹೇರ್ತಾ ಇರ್ತಕ್ಕಂಥದ್ದು ಡಿಕೆ ಶಿವಕುಮಾರ್ ಅವರು. ಆದಷ್ಟು ಶೀಘ್ರವಾಗಿ ನನಗೆ ಅಧಿಕಾರ ಹಸ್ತಾಂತರ ಆಗ್ಲಿ ಅನ್ನುವಂಥದ್ದು ಅವರ ಮಹದಾಸೆ. ಒಂದು ಕಡೆ ಡಿಕೆ ಶಿವಕುಮಾರ್ ಅವರು ಈ ಇಚ್ಛಾಶಕ್ತಿಯನ್ನು ಇಟ್ಕೊಂಡಿದ್ರೆ ಹೈಕಮಾಂಡ್ ಕರೆದ್ರೆ ನಾನು ಕೂಡ ಭೇಟಿಗೆ ಹೋಗ್ತೇನೆ ಅನ್ನೋ ಮಾತನ್ನ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ಹೀಗಾಗಿ ಹೈಕಮಾಂಡ್ ಯಾವ ನಿರ್ಧಾರ ಮಾಡುತ್ತೆ ಅನ್ನುವಂಥದ್ದು ಈಗಾಗಲೇ ದೆಹಲಿಯಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ಕರ್ನಾಟಕದ ವಿಚಾರವಾಗಿ ನಡೆದಿರ್ತಕ್ಕಂಥದ್ದು. ಅದರಲ್ಲೂ ಬಹಳ ಪ್ರಮುಖವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ರಾಜ್ಯದವರಾಗಿರೋದ್ರಿಂದ ಇದನ್ನ ಮುಂದಾಳತ್ವದಲ್ಲಿ ಅವರೇ ವಹಿಸಿಕೊಂಡು ಬಗೆಹರಿಸ್ತಾ ಇದ್ದಾರೆ ಅನ್ನುವಂಥದ್ದು ಮಾತುಗಳಿದಾವೆ. ಮತ್ತು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಇನ್ಪುಟ್ಸ್ ಗಳನ್ನು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಕೊಟ್ಟಿರ್ತಕ್ಕಂಥದ್ದು ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಕೂಡ ಕೊಟ್ಟಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಒಂದು ನಿರ್ಧಾರ ಆಗ್ಬೇಕಾಗಿದೆ. ಆದ್ರೆ ನಿರ್ಧಾರ ಯಾವತ್ತು ಅನ್ನುವಂಥದ್ದು ಇನ್ನೂ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಅಧಿವೇಶನ ಮುಗಿದ ತಕ್ಷಣ ಕರೀತಾರೆ ಅನ್ನುವಂಥದ್ದಿತ್ತು. ಆದ್ರೆ ಈ ವಾರದಲ್ಲಿ ಹೋಗಬಹುದಿತ್ತು ಸೋಮವಾರ ಮಂಗಳವಾರ ಮೇಲೆ. ಆದ್ರೆ ರಾಹುಲ್ ಗಾಂಧಿ ಅವರು ದೆಹಲಿಯಲ್ಲಿ ಇಲ್ಲ ಅನ್ನುವಂಥದ್ದು ಮಾಹಿತಿಗಳಿದ್ದಾವೆ. ಆದ್ರಿಂದ ಡಿಸೆಂಬರ್ ಕೊನೆ ವಾರಕ್ಕೆ ಸಿಎಂ ಹಾಗೂ ಡಿಸಿಎಂಗೆ ಬುಲಾವ್ ಕೊಡುವ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದ್ದಾವೆ. ಆದ್ರಿಂದ ಈ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಆಗಮಿಸಿದ್ರು ಕಾರಣಕ್ಕಾಗಿ ಒಂದಷ್ಟು ಮಾಹಿತಿಯನ್ನ ತೆಗೆದುಕೊಳ್ಳುವಂತ ಕೆಲಸವನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ತಾರೆ ಅನ್ನುವಂಥದ್ದು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲೆ ಒತ್ತಡ ತರುವಂತ ಕೆಲಸವನ್ನು ಮಾಡ್ತಾರೆ. ಆದಷ್ಟು ಶೀಘ್ರ ಅಂದ್ರೆ ಡಿಸೆಂಬರ್ ಕೊನೆ ವಾರದೊಳಗಡೆ ನನಗೊಂದು ರಿಸಲ್ಟ್ ಅನ್ನ ಕೊಡಿ, ಎಸ್ ಆರ್ ನೋ ಅನ್ನುವಂತ ಒಂದಷ್ಟು ಚರ್ಚೆಯನ್ನು ಮಾಡುವಂತ ಸಾಧ್ಯತೆಗಳಿದಾವೆ. ಯಾಕಂದ್ರೆ ಎಲ್ಲವೂ ಕೂಡ ನಿಮ್ಮ ಕಣ್ಮುಂದೆ ಆಗಿರ್ತಕ್ಕಂಥದ್ದು, ಎಲ್ಲವೂ ಕೂಡ ಒಪ್ಪಂದಗಳು ನಿಮ್ಗೆ ಗೊತ್ತಿರತಕ್ಕಂಥದ್ದು. ಆದ್ರಿಂದ ಇನ್ನಷ್ಟು ದಿನ ಸತಾಯಿಸ್ತೀರಿ, ಸಾಧ್ಯವಾದಷ್ಟು ಬೇಗ ಕೊಟ್ಟರೆ ನಾನು ಉತ್ತಮವಾದಂತಹ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತೇನೆ ಅನ್ನುವಂಥದ್ದು ಇಚ್ಛಾಶಕ್ತಿ ಡಿಕೆ ಶಿವಕುಮಾರ್ ಅವ್ರದ್ದು ಇರ್ತಕ್ಕಂಥದ್ದು. ಆದ್ರೆ ನಾಯಕತ್ವವನ್ನು ಏಕಾಏಕಿ ಬದಲಿಸಿದ್ದೇ ಆದಲ್ಲಿ ಆಗ್ತಕ್ಕಂಥ ಪರಿಣಾಮಗಳು ಏನು ಅನ್ನುವಂಥದ್ದು ಲೆಕ್ಕಾಚಾರದಲ್ಲಿ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಚಿಂತನೆ ನಡೆಸಿರೋದ್ರಿಂದ ಸಮಯ ಈಗ ಇದೆಯಾ ಇಲ್ವಾ, ಮುಂದೆ ಯಾವತ್ತು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನುವಂತ ಒಂದಷ್ಟು ಮೀನಾಮೇಷವನ್ನು ಕಾಂಗ್ರೆಸ್ ಹೈಕಮಾಂಡ್ ಎಣಿಸ್ತಾ ಇದೆ. ಆದ್ರಿಂದ ಯಾವಾಗ ಕಾಂಗ್ರೆಸ್ ಹೈಕಮಾಂಡ್ ಇಬ್ಬರನ್ನು ಕರೆದು ಮಾತನಾಡ್ತಾರೆ ಅನ್ನುವಂತ ಚರ್ಚೆಗಳು ಇರೋದ್ರ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗಮಿಸ್ತಾ ಇದ್ದಾರೆ. ಒಂದು ಸೂಕ್ತವಾದಂತಹ ಭರವಸೆಯನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿಕೆ ಶಿವಕುಮಾರ್ ಅವರಿಗೆ ಕೊಡುವಂತ ಸಾಧ್ಯತೆ ಇದಾವೆ. ಡಿಸೆಂಬರ್ ಕೊನೆ ವಾರದಲ್ಲಿ ಕರಿತೇವೆ ಅನ್ನುವಂತ ಒಂದು ಭರವಸೆಯನ್ನ ಡಿಕೆ ಶಿವಕುಮಾರ್ ಅವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಡುವ ಸಾಧ್ಯತೆ. ಬಸವರಾಜ್, ಈಗ ನೋಡಿ, ಒಂದು ಏನ್ ಎಕ್ಸ್ಪೆಕ್ಟ್ ಇಟ್ಕೋಬಹುದು ಅಂತಂದ್ರೆ, ಏನ್ ನಿರೀಕ್ಷೆ ಮಾಡಬಹುದು ಅಂತಂದ್ರೆ ಒಂದು ಆಯ್ತು, ಹೈಕಮಾಂಡ್ ಹೇಳಿದ್ರೆ ನೀವೇ ಸಿಎಂ ಆಗಿ ಅಂತೇಳಿ, ಅಥವಾ ಇಲ್ಲ ನೀವು ಸೈಲೆಂಟ್ ಆಗಿರ್ಬೇಕು, ಇನ್ನೂ ಸ್ವಲ್ಪ ದಿವಸ ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಮಾಡ್ತಾರೆ ಅಂತೇಳಿ, ಏನ್ ನಿರೀಕ್ಷೆ ಇಟ್ಕೋಬಹುದು ಈ ಎರಡು ಸಂದೇಶದಲ್ಲಿ? ಖಂಡಿತ ಈ ಎರಡು ಸಂದೇಶದಲ್ಲಿ ಒಂದು ಸಂದೇಶ ಇದ್ದೇ ಇರುತ್ತೆ ನಾಗೇಂದ್ರ ಬಾಬು. ಆದ್ರೆ ಎರಡು ಸಂದೇಶಕ್ಕೆ ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಅನ್ನೋದು ಬಹಳ ಪ್ರಮುಖ ಆಗಿರ್ತಕ್ಕಂಥದ್ದು. ಒಂದು, ಅಧಿಕಾರ ವಹಿಸಿಕೊಳ್ಳಿ ಅನ್ನುವಂಥದ್ದಾದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಸಂದೇಶ ಕೊಟ್ರೆ, ಸಿದ್ದರಾಮಯ್ಯ ಬಣ ಅಥವಾ ಸಿದ್ದರಾಮಯ್ಯ ಬೆಂಬಲಿತರು ಯಾವ ರೀತಿಯಾದಂತಹ ರಿಯಾಕ್ಟ್ ಮಾಡ್ತಾರೆ ಅನ್ನುವಂಥದ್ದು ಒಂದು ಬಹಳ ಪ್ರಶ್ನೆ. ಆದ್ರೆ ಇವರೇ ಕಂಟಿನ್ಯೂ ಆಗಲಿ, ಸಿದ್ದರಾಮಯ್ಯ ಅವರು ಸದ್ಯದ ಮಟ್ಟಿಗೆ ನೀವು ಸೈಲೆಂಟ್ ಆಗಿರಿ ಅನ್ನುವಂಥದ್ದಾದ್ರೆ ಡಿಕೆ ಶಿವಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಯಾವ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಬಹಳ ಪ್ರಶ್ನೆ. ಯಾಕಂದ್ರೆ ಹೈಕಮಾಂಡ್ ಮಾತನ್ನ ಮೀರು ಆಗಿಲ್ಲ. ಇಷ್ಟೊಂದು ವರ್ಷ ದುಡಿದು ಈಗ ಅದನ್ನ ಕೈ ಬಿಟ್ಟು ಕೂರೋ ಪರಿಸ್ಥಿತಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಇಲ್ಲ. ಆದ್ರಿಂದ ಒಂದಷ್ಟು ಸೈಲೆಂಟ್ ಆಗಬಹುದು. ಆದ್ರೆ ಅದನ್ನ ಸೈಲೆಂಟ್ ಆಗಿದೆ ಅನ್ನುವಂತ ಲೆಕ್ಕಾಚಾರದಲ್ಲಿಯೂ ಕೂಡ ಒಂದಷ್ಟು ಸಂದೇಶಗಳನ್ನು ಕಾಂಗ್ರೆಸ್ ಹೈಕಮಾಂಡ್ ಕಳಿಸಬಹುದು. ಒಂದು, ಶಾಸಕರ ಮೂಲಕ ನಿಯೋಗಗಳನ್ನು ಕಳಿಸೋದಾಗಬಹುದು, ಅಥವಾ ಶಾಸಕರನ್ನ ಒಂದುಗೂಡಿಸುವಂತದ್ದಾಗಬಹುದು, ಅಥವಾ ಶಾಸಕರನ್ನೇ ಕರೆದುಕೊಂಡು ದೆಹಲಿಯಲ್ಲಿ ಪೆರೇಡ್ ಮಾಡಿಸುವಂತ ಕೆಲಸಗಳಾಗಬಹುದು. ಅವು ಮುಂದಿನ ದಿನಗಳಲ್ಲಿ ಆಗ್ತವೆ. ಆದ್ರೆ ಸದ್ಯಕ್ಕೆ ನಾವೆಲ್ಲ ಒಂದಾಗಿದ್ದೇವೆ, ಸಮನ್ವಯದಿಂದಿದೆ ಅನ್ನುವಂತ ಸಂದೇಶವನ್ನ ಕಾಂಗ್ರೆಸ್ ಹೈಕಮಾಂಡ್ಗೆ ರವಾನಿಸುವಂತ ಕೆಲಸವನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ತಾರೆ. ನೀವು ಗಮನಿಸಿರಬಹುದು, ಸಿದ್ದರಾಮಯ್ಯ ಬೆಂಬಲಿತ ಸಚಿವರು ಯಾರ್ಯಾರು ಇದ್ದಾರೆ, ಅವರು ಬೆಂಡಿಂಗ್ ನಿಂತಿರ್ತಕ್ಕಂಥ ಸಚಿವರನ್ನ, ಶಾಸಕರನ್ನ ಭೇಟಿ ಮಾಡುವಂತ ಕೆಲಸವನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಮತ್ತು ಸಿದ್ದರಾಮಯ್ಯ ಪರವಾಗಿ ನಾನಿದ್ದೇನೆ ಅನ್ನೋ ಮಾತನ್ನು ಕೂಡ ಇವತ್ತು ಬೆಳಗ್ಗೆ ಹೇಳ್ತಾ ಇದ್ದು, ಅದನ್ನೆಲ್ಲವನ್ನು ಕೂಡ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅಧಿಕಾರ ಹಂಚಿಕೆ ಮಾಡ್ಕೊಳ್ಳೋಣ, ಎಲ್ಲರೂ ನನ್ನ ಪರವಾಗಿ. ಓಕೆ, ಥ್ಯಾಂಕ್ ಯು.